ಬಿಜೆಪಿ ಶಾಸಕ ಸಭೆ ನೋಡಿ, ಈಗ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಆ ಸಂವಿಧಾನ ಪೀಠಕ್ಕೆ ಅಗೌರವ ತೋರಿಸಿದ್ರ ಅವರ ಬಗ್ಗೆ ನಾವು ಅವತ್ತು ಕ್ರಮ ತಗೊಂಡಿದ್ದೆವು. ಆ ಕ್ರಮ ತಗೊಂಡು ಇವತ್ತು 2 ತಿಂಗಳು ಆಯಿತು. ಈ ಮಧ್ಯದಲ್ಲಿ ಪ್ರತಿಪಕ್ಷದ ನಾಯಕರು, ಆ ಶಾಸಕರು, ಅವರ ಹಿರಿಯ ಭಾಳಷ್ಟು ನಾಯಕರು ಹಿರಿಯಕ್ಕಿದ್ದರು. ಆ ಒಂದು ಬೇಡಿಕೆ ಇತ್ತು, ಏನೊಂದು ಹೆಚ್ಚು ಕಮ್ಮಿ ಆಗಿದ್ದೇವೆ, ಅದನ್ನು ಇನ್ನು ಮುಂದಕ್ಕೆ ಆಗುತ್ತೆ ನಾವು ನೋಡಿಕೊಳ್ತೇವೆ, ಮತ್ತು ಇನ್ನು ಚರ್ಚೆ ಆಗೋ ಸಂದರ್ಭ ಆಗಿದೆ, ಇದನ್ನು ಸ್ವಲ್ಪ ಸರಳಗೊಳಿಸಬೇಕು ಮತ್ತು ಹಿಂದೆ ಪಡಿಬೇಕು ಅಂತ ಬೇಡಿಕೆ ಇತ್ತು. ಅದಕ್ಕೆ ನಾವು ಅದನ್ನು ಇವತ್ತು ಚರ್ಚೆ ಮಾಡ್ತೇವೆ, ನಾವು ತೀರ್ಮಾನವನ್ನು ತಗೊಳ್ತೇವೆ. ಇವತ್ತೇ ಅಮಾನತು ವಾಪಸ್ ಪಡೆಯುವಂಥ ಸಾಧ್ಯತೆ ಇದೆಯಾ ಸರ್? ಚರ್ಚೆ ನಾವು ಹಿಂದೆ ಪಡಿಬೇಕಂತ ನಾವು ಆಲೋಚನೆ ಮಾಡಿದ್ದೇವೆ. ಅದು ಹೇಗೆ ಮಾಡಬೇಕು ನಾವು ಚರ್ಚೆ ಮಾಡ್ತೇವೆ, ಅದು ಹಿಂದೆ ತಗೊಳ್ತೇವೆ. ಪ್ರತಿಪಕ್ಷ ನಾಯಕರು, ಮನೆ ಮುಖ್ಯಮಂತ್ರಿಗಳು, ಕಾನೂನು ಸಚಿವರು, ನಾನು ಮತ್ತು ನಮ್ಮ ಪ್ರತಿಪಕ್ಷ ನಾಯಕರು ಮತ್ತು ನಮ್ಮ ಇತರ ಸಭಾಪತಿಯನ್ನು ಕೂಡ ನಾವು ಆಹ್ವಾನಿಸ್ತೇವೆ. ಕ್ಯಾಬಿನೆಟ್ಗೂ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ ಸರ್, ಚರ್ಚೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ. ಅಲ್ಲಿಂದ ಏನಾದರೂ ಬಂದಿದೆಯಾ ಸರ್? ಲಾ ಮಿನಿಸ್ಟರ್ ಹೇಳ್ತಾರೆ. ಈ ವಿಚಾರದಲ್ಲಿ ತಮ್ಮದೇ ಪರಮಾಧಿಕಾರ ಇರುತ್ತೆ. ಕ್ಯಾಬಿನೆಟ್ನ ಸಲಹೆ ನೋಡಿ, ಸಿಎಂ ಸಲಹೆ ಆಗಲಿ ತಗೊಳ್ಳೋದು ಸರಿಯಾ ಅಂತ ನೋಡಿ, ಅವತ್ತು ಆದಂಥ ಘಟನೆಯನ್ನು ನಾವು ವಿಧಾನಸಭೆಯಲ್ಲಿ ಪ್ರಸ್ತಾಪಿಸ್ತೇವೆ. ಅದಕ್ಕೆ ರೆಸೊಲ್ಯೂಷನ್ ಪಾಸ್ ಮಾಡಿ ಅದು ಬಹುಮತದಿಂದ ಅಂಗೀಕರಿಸಿಗೊಳಿಸಿದೆ. ಅದು ಬಹುಮತ ಶಾಸಕಾಂಗ ಮತ್ತು ಎಲ್ಲ ಶಾಸಕರು, ಬಹುಮತ ಇರುವಂಥ ಶಾಸಕರು. ಆದ ಕಾರಣ ಸ್ಪೀಕರ್ಗೆ ಒಬ್ಬರಿಗೆ ಅದನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ಇಚ್ಛೆ ವ್ಯಕ್ತಪಡಿಸ್ಬೋದು, ಇಂದು ತಗೊಳ್ಬೋದು, ನಮ್ಮ ಚರ್ಚೆ ಮಾಡ್ಬೋದು. ಮತ್ತು ಅದನ್ನು ಹೇಗೆ ತೆಗಿಬೇಕಂತೇಳಿ ಚರ್ಚೆ ಮಾಡಲಿಕ್ಕೆ ಬಹುಶಃ ಸರ್ಕಾರ, ಪ್ರತಿಪಕ್ಷ ಎಲ್ಲವೂ ಕೂಡ ಅಗತ್ಯ. ಆದ ಕಾರಣ ಆ ಒಂದು ಸಂದರ್ಭ ಆ ರೀತಿ ಆಗಿದೆ, ಆ ರೀತಿ ಕ್ರಮ ಆಗಿದೆ. 2 ತಿಂಗಳಾಗಿದೆ. 6 ತಿಂಗಳಲ್ಲಿ 30% ಮುಗಿದಿದೆ. ಎಲ್ಲರೂ ಕೂಡ ಬಹುಶಃ ಹೆಚ್ಚು ಕಮ್ಮಿ ಆಗೇ ಆಗ್ತದೆ. ಯಾರನ್ನೂ ಕೂಡ ಎಂಥವ್ರಿಗೆ ಕೂಡ ಶ್ರಮ ಈ ದೇಶದಲ್ಲಿ ಇವತ್ತು ಇದೆ. ಇವರು ನಮ್ಮ ಶಾಸಕ ಮಿತ್ರರು, ನಮ್ಮವರೇ. ಅದನ್ನು ನಾವೆಲ್ಲ ಸೇರಿಕೊಂಡು ಅದನ್ನು ಹೇಗೆ ಕೊನೆಗೊಳಿಸಬೇಕಂತ ನಾವು ತೀರ್ಮಾನ ಮಾಡ್ತೇವೆ. ನಾವು ಮಾಡ್ತೇವೆ ಸಕಾರಾತ್ಮಕವಾಗಿ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ. ಮತ್ತು ಅಲ್ಲಿ ಅದು BJP ಶಾಸಕರು, ಕಾಂಗ್ರೆಸ್ ಶಾಸಕ ಅಂತಲ್ಲ, ಸಂವಿಧಾನ ಪೀಠಕ್ಕೆ ಯಾರು ಅಗೌರವ ತೋರಿಸಿದ್ರೆ ಅವರನ್ನು ಮಾತ್ರ, ಅದಕ್ಕೆ ಪಕ್ಷದಿಂದ ಯಾವ ಸೀಮಿತಗೊಳಿಸೋದು ಬೇಡ. ಥ್ಯಾಂಕ್ ಯು ಸರ್.